ವಿದ್ಯಾ ಭದ್ರೇಗೌಡನ ನೋಡ್ತಾ ನಗ್ತಿರ್ತಾಳೆ. ಭದ್ರೇಗೌಡ ಯಾಕೆ ಕಿಸಿತಿದ್ಯಾ ನೀನು ಅಂತ ಕೇಳಿದ್ದಕ್ಕೆ ನನ್ನ ಹಲ್ಲು ನನ್ನ ನಗು ನನಗಿಷ್ಟ ಅಂತ ವಿದ್ಯಾ ಹೇಳ್ತಾಳೆ. ಆದರೆ ನಂಗೆ ನೋಡೋಕೆ ಕಷ್ಟ ಆಗ್ತಿದೆಯಲ್ಲ, ಯಾಕೆ ನಗ್ತಿದ್ಯಾ ಸುಮ್ಮನೆ ಅಂತ ಹೇಳಿ ಭದ್ರೇಗೌಡ ವಿದ್ಯನ್ಗೆ ಕೇಳಿದಾಗ ಪಕ್ಕ ನೋಡಿ ತಿರುಗಿ ಅಂತ ಹೇಳ್ತಾಳೆ. ಅಲ್ಲಿ ಅಂದರೆ ಬ್ಯಾಗಿಂದ ಬಟ್ಟೆ ಎಲ್ಲ ಆಚೆ ಕಡೆ ಬಿದ್ದೋಗಿರುತ್ತೆ. ಸೂಟ್ಕೇಸ್ ತೊಗೊಬಂದಿರ್ತಾನಲ್ಲ, ಅದು ವಿದ್ಯಂಗೆ ಹೊಡಿಯೋಕ್ಕೆ ಅಂತ ಹೋಗ್ಬಿಟ್ಟು ಎಸೆದ್ಬಿಡ್ತಾನೆ ಒಂದು ಕಡೆ. ಅದು ಎಲ್ಲ ಒಳಗಡೆ ಇರೋ ಬಟ್ಟೆ ಎಲ್ಲ ಹರಡ್ಬಿಟ್ಟಿರುತ್ತೆ ನೆಲದ ಮೇಲೆ. ಅದನ್ನು ನೋಡಿ ವಿದ್ಯಾ ನಗ್ತಿರ್ತಾಳೆ. ಸರಿಯಾಗಿ ಪ್ಯಾಕಿಂಗ್ ಮಾಡಿಕೊಂಡು ಬರೋದಕ್ಕೆ ಬರಲ್ಲ ನಿಮಗೆ ಅಂತ ಹೇಳಿ, ಅದರಲ್ಲಿ ಏನು ಕಿಸಿಯೋದದೆ ಅಂತ ಹೇಳಿ ಭದ್ರೇಗೌಡ ವಿದ್ಯನ್ ಕೇಳ್ತಾಳೆ. ನಿಮ್ಗೆ ಸರಿಯಾಗಿ ಲಾಕ್ ಮಾಡೋಕ್ಕೆ ಬರಲ್ಲ, ಆದರೂ ದರ್ಪ ತೋರಿಸ್ತೀರಾ ಅಂತ ಹೇಳ್ತಾಳೆ. ಸರಿ ಆಯಿತು, ಇವಾಗ ಅದರಲ್ಲಿರೋ ಬಟ್ಟೆ ಎಲ್ಲ ತೆಗೆದು ಒಗೆದು ಇಸ್ತ್ರಿ ಮಾಡಿ ಇಟ್ಬಿಡು ಅಂತ ಹೇಳ್ತಾನೆ. ವಿದ್ಯಾ ಅದಕ್ಕೆ ಹೇಳ್ತಾಳೆ, ಚಾನ್ಸೇ ಇಲ್ಲ, ಅದೆಲ್ಲ ನಾನು ಮಾಡೋದಿಲ್ಲ. ಅದಕ್ಕೆ ಭದ್ರೇಗೌಡ ಯಾಕೆ ಅಂತ ಕೇಳ್ತಾನೆ. ಕೋರ್ಟು ಆದೇಶ ಕೊಟ್ಟಿರೋದು ನಿಮ್ಮ ಜೊತೆ ಇರಿ ಅಂತ ಹೇಳಿ ಅಷ್ಟೇ, ನಿಮ್ಮ ಸೇವೆ ಮಾಡಬೇಕು ಅಂತ ಅಲ್ಲ ಅಂತ ಹೇಳ್ತಾಳೆ. ಮೊದಲಿದ್ಲಲ್ಲ ವಿದ್ಯಾ, ಅವಳ ಥರ ನಿಮ್ಮ ಸೇವೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ವಿದ್ಯಾ ಭದ್ರೇಗೌಡಂಗೆ ಹೇಳ್ತಾಳೆ. ನಿಮ್ಮ ಕೆಲಸ ನೀವು ನೋಡಿಕೊಂಡ್ರೆ ಅಷ್ಟೇ ಸಾಕು ಅಂತ ಹೇಳ್ತಾಳೆ. ಅದಕ್ಕೆ ಭದ್ರೇಗೌಡ ಇದೇ ಮಾತಾ ಅಂತ ಕೇಳಿದ್ದಕ್ಕೆ ವಿದ್ಯಾ ಇದೇ ಕೊನೆ ಮಾತು ಅಂತ ಹೇಳ್ತಾಳೆ. ಭದ್ರೇಗೌಡ ಸರಿ ಆಯಿತು, ಇದೇ ಮಾತಾ, ಇನ್ಮೇಲೆ ನನ್ನ ಕೆಲಸ ನಾನೇ ಮಾಡ್ಕೊತೀನಿ, ನಾನಿರೋ ಕಡೆ ನೀನಿರಂಗಿಲ್ಲ, ನೀನಿರೋ ಕಡೆ ನಾನು ಬರಂಗಿಲ್ಲ ಅಂತ ಹೇಳಿ ವಿದ್ಯನ್ಗೆ ಹೇಳ್ತಾನೆ. ಕೋರ್ಟು ಹೇಳಿರೋದು ಜೊತೆಗಿರಿ ಅಂತ, ಪಕ್ಕ ಇರಿ ಅಂತ ಅಲ್ಲ ಅಂತ ಹೇಳಿ ಭದ್ರೇಗೌಡ ವಿದ್ಯನ್ಗೆ ಸವಾಲು ಹಾಕ್ಬಿಟ್ಟು ಹೊರಡ್ತಾನೆ. ಮತ್ತು ವಿದ್ಯಾ ಹೇಳ್ತಾಳೆ, ಈ ಮನೆಯಲ್ಲಿ ನೀರು ಬರ್ತಾ ಇಲ್ಲ, ಬಾತ್ರೂಮ್ಗೆ ಏನಾದರೂ ಹೋಗಿ ನೀರು ಬರ್ತಾ ಇಲ್ಲ ತಂದ್ಕೊಡು ಅಂತ ಹೇಳಿದ್ರೆ ಅದನ್ನು ತಂದ್ಕೊಡೋಕ್ಕೆ ಯಾರೂ ಇರೋದಿಲ್ಲ ಅಂತ ಹೇಳಿ. ಸರಿ ಆಯಿತು, ನಂಗೆ ಗೊತ್ತು ಬಿಡು, ಏನು ಭದ್ರ ಮಾಡ್ಕೊಂಡು ಹೋಗ್ತೀನಿ, ಏನೇನು ತೊಗೋಬೇಕು ಅಂತ ಎಲ್ಲ ನನಗೆ ಗೊತ್ತು, ಬಾತ್ರೂಮ್ಗೆ ಹೋದರೆ ಅಂತ ಭದ್ರೇಗೌಡ ಹೇಳ್ತಾನೆ. ಇನ್ನು ಸಾವಿತ್ರಿ ಮತ್ತು ವಿನಂತಿ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಇವಾಗ ಏನಾದರೂ ಅಲ್ಲಿ ನೀರು ಬರದೇ ಇರೋ ಹಾಗೆ ಮಾಡಿದ್ದೀವಿ ಅಲ್ವಾ, ಅದೇ ನೆಪ ಇಟ್ಕೊಂಡು ಭದ್ರೇಗೌಡ ಮನೆಗೆ ಬಂದು ಅವನ ಹಿಂದೆ ವಿದ್ಯಾನೂ ಸಹ ಮನೆಗೆ ಓಡಿ ಬಂದುಬಿಟ್ರೆ ನಾವು ಮಾಡಿರೋ ಪ್ಲ್ಯಾನ್ ಎಲ್ಲ ಉಲ್ಟಾ ಹೊಡೆದ್ಬಿಡುತ್ತೆ. ಹಾಗಾಗಬಾರ್ದು. ಸರಿ ಆಯಿತು, ನಾನು ನೀರನ್ನ ವಾಲ್ನ ತಿರುಗಿಸ್ಬಿಟ್ಟು ಬರ್ತೀನಿ, ನೀರು ಬರೋ ರೀತಿ ಮಾಡ್ತೀನಿ ಅಂತ ಹೇಳಿ ವಿನಂತಿ ಓಡೋಗ್ತಾಳೆ. ವಿನಂತಿ ವಾಲ್ನ ಆನ್ ಮಾಡಿ ವಾಪಸ್ ಬರೋವಾಗ ಭದ್ರೇಗೌಡ ಅದೇ ಜಾಗಕ್ಕೆ ಬರ್ತಾನೆ. ಏನು ಮಾಡ್ತಿದ್ಯಾ ಇಲ್ಲಿ ವಿನಂತಿ ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಅವಳನ್ನ ಓಡಿಸ್ಬೇಕು ಅಂತ ಹೇಳಿ ನೀರು ಬರದೇ ಇರೋ ರೀತಿ ವಾಲ್ನ ಬಂದ್ ಮಾಡಿದ್ವಿ, ಈಗ ನೀನು ಇಲ್ಲೇ ಬಂದಿದ್ಯಾ ಅಲ್ವಾ ಮಾವ, ಅದಕ್ಕೆ ಆನ್ ಮಾಡಿಬಿಟ್ಟೆ ಅಂತ ಹೇಳ್ತಾಳೆ. ಇದೇನು ಸಣ್ಣ ಪುಟ್ಟ ಈ ಥರ ಚೀಪ್ ಕೆಲಸ ಮಾಡ್ತಾ ಇದೆಯಾ, ಈ ಥರ ಮಾಡಿದ್ರೆ ನಾನು ನಿಮ್ಮ ಜೊತೆ ಸೇರ್ಕೊಂಡಿದ್ದೀನಿ ಅಂತ ಅಂದ್ಕೊಳಲ್ವಾ ಅವಳು, ಈ ಥರ ಎಲ್ಲ ಕೆಟ್ಟ ಕೆಲಸ ಮಾಡಬೇಡ, ಚೀಪ್ ಕೆಲಸ ಮಾಡಬೇಡ ನೀನು, ಅವಳನ್ನ ಈ ಮನೆಯಿಂದ ಇಲ್ಲಿಂದ ಹೆಂಗೆ ಓಡಿಸ್ಬೇಕು ಅಂತ ನನಗೆ ಗೊತ್ತಿದೆ, ನಾನು ಓಡಿಸ್ತೀನಿ, ನೀನಿಂತ ಚೀಪ್ ಕೆಲಸ ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿ ವಿನಂತಿನ ಬೈದು ಅಲ್ಲಿಂದ ಕಳಿಸ್ತಾನೆ. ಭದ್ರೇಗೌಡ ವಿದ್ಯುನ್ ಬಗ್ಗೆ ಮಾತಾಡ್ಕೊಳ್ತಾನೆ ಒಬ್ಬನೇ. ಅವಳು ಇಂಥದಕ್ಕೆಲ್ಲ ಈ ಚೀಪು ಅವರೆಲ್ಲ ನಲ್ಲಿ ನಿಲ್ಲಿಸಿರೋದು ನೀರು ಆ ಥರ ನಿಲ್ಲಿಸೋದಕ್ಕೆಲ್ಲ ಅವಳು ಎದುರೋಳಲ್ಲ. ಈ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಎದುರೋಳೇ ಅಲ್ಲ ಅವಳು. ಏನಾದರೂ ಒಂದು ಮಾಡಿ ದೊಡ್ಡದು ರಾದಂಥ ಥರ ಮಾಡಿ ಅವಳನ್ನ ಇಲ್ಲಿಂದ ಓಡಿಸ್ಬೇಕು ಅಂತ ಹೇಳಿ ಭದ್ರೇಗೌಡ ಯೋಚನೆ ಮಾಡ್ತಾನೆ. ಸರಿ, ನನಗೀಗ ಸಾನೆ ಹೊಟ್ಟೆ ಹಸಿತಾ ಇದೆ, ಹೊಟ್ಟೆ ಹಸಿದಾಗ ತಲೆ ಓಡೋದಿಲ್ಲ, ಹೊಟ್ಟೆ ಫಸ್ಟ್ ತುಂಬಿಸ್ಕೊತೀನಿ, ಆಮೇಲೆ ಅವಳನ್ನ ಓಡಿಸೋಕ್ಕೆ ತಲೆ ತಾನೇ ಓಡುತ್ತೆ ಅಂತ ಹೇಳಿ ಊಟ ಮಾಡೋಕ್ಕೆ ಅಂತ ಹೇಳಿ ಭದ್ರೇಗೌಡ ಹೋಗ್ತಾನೆ. ಕಣ್ಮಣಿ ಕೋಪದಲ್ಲಿ ಔಟೋಸ್ ಒಳಗಡೆ ಬರ್ತಾಳೆ. ಅವಳು ಬರೋದನ್ನ ವಿನಂತಿ ನೋಡಿ ಅವರಮ್ಮ ಸಾವಿತ್ರಿಗೂ ಸಹ ಹೇಳ್ತಾಳೆ, ಅಮ್ಮ ನೋಡು ಕಣ್ಮಣಿ ಬಂದು ಕೋಪದಲ್ಲಿ ಔಟೋಸ್ ಒಳಗಡೆ ಹೋಗಿದ್ದಾಳೆ. ಅದಕ್ಕೆ ಸಾವಿತ್ರಿ ಅವಳು ಕೋಪದಲ್ಲಿ ಹೋಗಿದ್ದಾಳೆ ಅಂತ ಹೇಳಿದ್ರೆ ಏನೋ ಒಂದು ಮಾಡ್ತಾಳೆ, ನಡಿ ನೋಡೋಣ ಅಂತ ಹೇಳಿ ಹೋಗ್ತಾರೆ ಅವರು ಸಹ ಔಟ್ ಹೌಸ್ ಹತ್ರ. ವಿದ್ಯಾ ಮನೆ ಕಸ ಗುಡಿಸ್ತಿರ್ತಾಳೆ. ಕಣ್ಮಣಿ ಬಂದು ನಿಂತ್ಕೊತಾಳೆ. ವಿದ್ಯಾ ಹೇಳ್ತಾಳೆ, ನಾನು ಮದುವೆ ಆದಾಗ್ಲಿಂದ ನಿನ್ನ ನೋಡೋಕ್ಕೆ ಆಗಿರಲಿಲ್ಲ, ಈಗ ನೋಡಿ ತುಂಬ ಖುಷಿ ಆಯಿತು ಅಂತ. ಅದಕ್ಕೆ ಕಣ್ಮಣಿ ಈ ಥರ ನೈಸಾಗಿ ಮಾತಾಡಿದ್ರೆ ಅಮ್ಮಮ್ಮ ನಿನ್ನ ನಂಬೋದು, ಅಮ್ಮ ಕರಗ್ಬೋದು, ಆದರೆ ನಾನು ನಿನ್ನ ಮಾತಿಗೆಲ್ಲ ಕರಗೋದಿಲ್ಲ, ಎಲ್ಲರೂ ಯಾಮಾರಿಸೋ ಹಾಗೆ ನನ್ನ ನೀನು ಯಾಮಾರ್ಸೋಕ್ಕಾಗಲ್ಲ ಅಂತ ಹೇಳ್ತಾಳೆ ಕಣ್ಮಣಿ. ನಮ್ಮ ಅಪ್ಪಂಗೆ ನಮ್ಮ ಅಣ್ಣನ ಕೊಟ್ಟಿರೋ ಕಷ್ಟನ ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ, ಅವರು ಒಂದೊಂದು ಕಣ್ಣೀರಿಗೂ ನಾನು ಬೆಲೆ ನಿನ್ನ ಕೈಯಿಂದ ತೆಗೆಸ್ತೀನಿ ಅಂತ ಹೇಳ್ತಾಳೆ ಕಣ್ಮಣಿ ವಿದ್ಯನ್ಗೆ. ವಿದ್ಯಾ ಹೇಳ್ತಾಳೆ, ಈಗ ನೀನು ಕೋಪದಲ್ಲಿದ್ಯಾ, ನಾನು ಏನೇ ಹೇಳಿದ್ರೂ ಸಹ ನಿನಗೆ ಅರ್ಥ ಆಗೋದಿಲ್ಲ, ನೀನು ಈಗ ಮಾಡಬೇಕಾಗಿರೋದಿಷ್ಟೇ
ಸತ್ಯ ಏನು ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡು, ಆವಾಗ ನಿನಗೆ ಎಲ್ಲ ಅರ್ಥ ಆಗುತ್ತೆ ಅಂತ ಹೇಳಿ. ಆದರೆ ಅದಕ್ಕೂ ಕಣ್ಮಣಿ ವಿದ್ಯಾ ಹೇಳೋವಂಥ ಮಾತನ್ನು ಯಾವುದನ್ನು ಕೇಳೋದಿಲ್ಲ. ಇಷ್ಟೇ ಹೇಳೋದು, ನೀನು ಎಲ್ಲರ ಕಣ್ಣಲ್ಲೂ ಕಣ್ಣೀರು ಬರ್ಸಿದ್ಯಾ ಅಲ್ವಾ, ಅದನ್ನು ನಾನು ನಿನ್ನಿಂದ ವಸೂಲಿ ಮಾಡೇ ಮಾಡ್ತೀನಿ ಅಂತ ಹೇಳಿ ಕಣ್ಮಣಿ ವಿದ್ಯನಿಗೆ ಹೇಳ್ತಾಳೆ. ವಿದ್ಯಾ ಕೂಲಾಗೆ ಖುಷಿಯಿಂದಾನೇ ಮಾತಾಡ್ತಿರ್ತಾಳೆ. ನಿನ್ನನ್ನು ತುಂಬ ಧೈರ್ಯವಂತೆ ಅಂತ ಹೇಳಿ ಎಲ್ಲರ ಬಾಯಲ್ಲೂ ಕೇಳಿದ್ದೆ, ನೀನು ನೋಡಿ ಖುಷಿ ಆಯಿತು. ಹೀಗೇ ಇರಬೇಕು ಹೆಣ್ಮಕ್ಳು, ನಿನ್ನಂತೆ ಧೈರ್ಯವಾಗಿ ಎಲ್ಲದರಲ್ಲೂ ಮಾತಾಡಬೇಕು ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಕಣ್ಮಣಿ, ನಿನ್ನಂಥ ಅವಳಿಂದ ನಾನು ಪಾಠ ಕಲಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಬಾಕ್ಲತ್ರ ವಿನಂತಿ ಮತ್ತು ಸಾವಿತ್ರಿ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾರೆ. ಏನೋ ಇದು 3 ಅಡಿಗೆ ನೀರು ಇಳಿಸ್ತಾವಳೆ ಚೆನ್ನಾಗಿ ಅಂತ ಹೇಳಿ ಇಬ್ಬರು ಮಾತಾಡ್ಕೊಳ್ತಿರ್ತಾರೆ. ಅದಕ್ಕೆ ಸಾವಿತ್ರಿ, ಚೆನ್ನಾಗಿ ಇಳಿಸ್ಲಿ, ಸುಮ್ಮನೆ ಇಳಿಸ್ಲಿ ಅಂತ ಹೇಳಿ ಸಾವಿತ್ರಿ ಹೇಳ್ತಾಳೆ. ಕಣ್ಮಣಿ ಹೇಳ್ತಾಳೆ, ನಿನ್ನ ಥರ ಪುಣ್ಯಕೋಟಿ ಮುಖವಾಡ ಹಾಕೊಂಡಿರೋಳನ್ನ ನಾನು ಬಯಲು ಮಾಡೇ ಮಾಡ್ತೀನಿ ಅಂತ ಹೇಳಿ ಹೇಳ್ತಾಳೆ. ಹೊರಡ್ತಿರ್ತಾಳೆ. ಅಷ್ಟರಲ್ಲಿ ವಿದ್ಯಾ, ಒಂದು ನಿಮಿಷ ನಿಮ್ಮ ಮನಸ್ಸಿನ ಮಾತನ್ನೇ ಕೇಳಿ, ಮನಸ್ಸಿನ ಮಾತು ನಿಜಾನೇ ಹೇಳುತ್ತೆ ಅಂತ ಹೇಳಿ ಹೇಳ್ತಾಳೆ. ಕೊನೆಯಲ್ಲಿ ಸವಾಲು ಹಾಕಿಬಿಟ್ಟು, ನಿನ್ನನ್ನು ನನಗೆ ಏನು ಮಾಡಬೇಕು ಅಂತ ಗೊತ್ತಿದೆ, ಇಲ್ಲಿಂದ ಹೆಂಗೆ ಓಡಿಸ್ಬೇಕು ಅಂತ ಗೊತ್ತಿದೆ ಅಂತಾನೆ ಹೇಳಿನೇ ಅವಳು ಮನೆಯಿಂದ ಹೊರಡ್ತಾಳೆ. ಕಣ್ಮಣಿ ಹೋದ್ಮೇಲೆ ವಿದ್ಯಾ ಕಸ ಗುಡಿಸ್ತಿರ್ತಾಳಲ್ಲ, ಆ ಕಸನ ತೊಗೊಂಡು ಬಂದು ಆಚೆ ಕಡೆ ಎಸಿತಾಳೆ. ಅಲ್ಲಿ ಸಾವಿತ್ರಿ ಮತ್ತು ವಿನಂತಿ ಇಬ್ಬರು ಸಹ ಆ ಕಡೆ ಅವಳು ಕಣ್ಮಣಿ ಹೋಗೋ ದಾರಿನೇ ನೋಡ್ತಾ ನಿಂತಿರ್ತಾರೆ. ಇವಳು ವಿದ್ಯಾ ಕಾಣಿಸಿದ್ರು ಕಾಣಿಸ್ದೇ ಇರೋ ಹಂಗೆ ವಿನಂತಿ ಮೇಲೆ ಕಸನ ತಲೆ ಮೇಲೆ ಸುರಿತಾಳೆ. ಇನ್ನು ವಿನಂತಿ, ಯಾಕೆ ಬೇಕು ಅಂತಲೇ ನನ್ನ ಮೇಲೆ ಎಸಿತಾ ಇದೆಯಾ ವಿದ್ಯಾ ಅಂತ ಹೇಳಿ ವಿದ್ಯಂಗೆ ಬೈತಾಳೆ. ಖಂಡಿತವಾಗ್ಲೂ ಇಲ್ಲ, ನೀವೇನಾದರೂ ಕದ್ದು ಕೇಳಿಸ್ಕೊಳ್ತಾ ಇದ್ದೀರಾ ಅಂತ ಹೇಳಿ ನನಗೆ ಗೊತ್ತಿದ್ದರೆ ಕಸದ ಜೊತೆ ಖಾರದ ಪುಡಿನೂ ಸೇರಿಸಿನೇ ಎಸೆದ್ಬಿಡ್ತಾ ಇದ್ದೆ. ನಿಮ್ಮ ಥರ ಮೋಸ ಮಾಡೋರು, ಹಿಂದ್ಗಡೆ ನಿಂತ್ಕೊಂಡೆ ಚೂರಿ ಹಾಕೋರು ಅಂತ ಹೇಳಿ ವಿದ್ಯಾ ವಿನಂತಿಗೂ ಸಾವಿತ್ರಿಗೂ ಬೈತಾಳೆ. ವಿದ್ಯಾ ಹೇಳ್ತಾಳೆ, ಇನ್ನೊಂದ್ಸಲ ಏನಾದರೂ ಅಟ್ಟಿ ಕಡೆ ನೀನು ಬಂದೆ ಅಂತ ಅಂದರೆ ಪಟಾಕಿ ಅಂಟಿಸ್ಬಿಟ್ಟು ಓಡಿಸ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾಳೆ. ಇನ್ನು ವಿನಂತಿ, ನೋಡ್ದೇನವ ಅವಳ ಚರ್ಬಿನ ಎಷ್ಟು ಇದೆ ಅಂತ ಹೇಳಿ, ಇಳಿಸ್ತೀನಿ ಬಾರೆ, ನನಗೆ ಗೊತ್ತಿಲ್ವಾ ಹೆಂಗೆ ಇಳಿಸ್ಬೇಕು ಅಂತ ಹೇಳಿ ಅವರು ಹೋಗ್ತಾರೆ ವಾಪಸ್ಸು. ಇನ್ನು ಈಶ್ವರಿ ಮತ್ತು ಈಶ್ವರಿ ಮಗಳು ವಿದ್ಯನ ಬಗ್ಗೆನೇ ಮಾತಾಡ್ತಿದ್ದಾರೆ. ಏನೋ ಡೈವರ್ಸ್ ತೊಗೊಂಡು ಹೋಗ್ತಾಳೆ ಅಂತ 3 ಅಡಿ ಅಂದ್ಕೊಂಡಿದ್ರೆ ಇಲ್ಲೇ ಬಂದು ಮತ್ತೆ ಸೇರ್ಕೊಬಿಟ್ಲಲ್ಲೇನವ ಅಂತ ಹೇಳಿ ಅಮ್ಮನ ಹತ್ರ ಹೇಳ್ತಿರ್ತಾಳೆ. ಅದಕ್ಕೆ ಈಶ್ವರಿ, ಆವಾಗ ಭದ್ರ ವಿದ್ಯನಿಗೆ ಸಪೋರ್ಟಿವ್ ಇದ್ದ, ಆದರೆ ಈಗ ಏನೇ ಮಾಡಿದ್ರು ಅವಳಿಗೆ ಸಪೋರ್ಟಿವ್ ಮಾಡಲ್ಲ. ಅದೇ ಈಗ ನಮ್ಮ ಬಂಡವಾಳ ಇಟ್ಕೊಂಡು ಅವರಿಬ್ಬರನ್ನ ನಾವು ದೂರ ಮಾಡಬೇಕು ಅಂತ ಹೇಳಿ ಹೇಳ್ತಾಳೆ. ಅವಳನ್ನ ಸೋಲಿಸಿ ಇಬ್ಬರನ್ನು ಬೇರೆ ಮಾಡೇ ಮಾಡ್ತೀನಿ ನಾನು ಅಂತ ಹೇಳಿ ಈಶ್ವರಿ ಮಗಳ ಹತ್ರ ಹೇಳ್ಕೊತಾಳೆ. ಈಶ್ವರಿ ಮಗಳು ಹೇಳ್ತಾಳೆ, ಒಟ್ಟಿನಲ್ಲಿ ಇವಾಗ ಹಾವು ಸಾಯಬಾರ್ದು, ಕೋಲು ಮುರಿಬೇಕು, ಆ ರೀತಿ ಪ್ಲ್ಯಾನ್ ಮಾಡಬೇಕು. ಅಕಸ್ಮಾತ್ ಏನಾದರೂ ನಾವು ಅವರಿಬ್ಬರನ್ನ ದೂರ ಮಾಡೋ ಅಖಾಡದಲ್ಲಿ ಇಳಿದು ನಮ್ಮ ಸುಭಾಷನ್ಗೆ ಏನಾದರೂ ತೊಂದರೆ ಆಯಿತು ಅಂದರೆ ಕಷ್ಟ ಆಗುತ್ತೆ ಕಣವ ಅಂತ ಹೇಳಿ ಈಶ್ವರಿಗೆ ಹೇಳ್ತಾಳೆ. ಅವರಿಬ್ಬರನ್ನ ಹೇಗೆ ದೂರ ಮಾಡಬೇಕು ಅಂತ ನೀನು ನನಗೆ ಹೇಳ್ತಾ ಇದೆಯಾ? ಮಗುನ ಚಿವುಟಿ ತೊಟ್ಲನ್ನು ಹೇಗೆ ತೂಗಬೇಕು ಅನ್ನೋದು ನನಗೆ ಗೊತ್ತದೆ ಬಿಡು ಚೈತ್ರ ಅಂತ ಹೇಳಿ ಮಗಳಿಗೆ ಹೇಳ್ತಾಳೆ. ಇನ್ಮೇಲೆ ನೋಡ್ತಾ ಇರು, ಈಶ್ವರಿ ಅಸಲಿ ಆಟ ಶುರುವಾಗುತ್ತೆ. ಕಣ್ಮಣಿ ಅರ್ಧಕ್ಕೆ ಊಟ ಬಿಟ್ಟು ಕೋಪದಲ್ಲಿ ಆಚೆ ಬಂದು ಕೂತ್ಕೊತಾಳೆ. ಅವಳ ಹಿಂದೆ ವಿನಂತಿನೂ ಸಹ ಬಂದು ಕೂತ್ಕೊಂಡು ಕೇಳ್ತಾಳೆ, ಯಾಕೆ ಕಣ್ಮಣಿ ಅರ್ಧದಲ್ಲೇ ಊಟ ಬಿಟ್ಟು ಕೋಪದಲ್ಲಿ ಎದ್ದು ಬಂದೆ ಅಂತ ಹೇಳಿ. ಇನ್ನೇನು ಮಾಡಲಿ, ಕೋಪ ಮಾಡ್ಕೊಳ್ದೆ. ಅಲ್ಲಿ ನೋಡಿದ್ರೆ ಮಾವ ಡಿಸಪ್ಲಿನ್ ಅಂತ ಹೇಳ್ತಾರೆ, ಇಲ್ಲಿ ನೋಡಿದ್ರೆ ಅಷ್ಟು ತಿನ್ನು ಇಷ್ಟು ತಿನ್ನು, ಹೊರಗಡೆ ತಿನ್ನಬೇಡ, ಇದನ್ನೇ ತಿನ್ನು ಅಂತ ಹೇಳಿ ಇಲ್ಲೊಂಥರ ನನ್ನ ತಲೆ ತಿಂತಾ ಇದ್ದಾರಲ್ಲ ಅದಕ್ಕೋಸ್ಕರ ಅಂತ ಹೇಳಿ. ಅದಕ್ಕೆ ವಿನಂತಿರೋಳು ಒಂದು ಐಡಿಯಾ ಕೊಡ್ತಾಳೆ. ವಿನಂತಿ ಹೇಳ್ತಾಳೆ, ಇಷ್ಟೇನಾ, ಇಷ್ಟಕ್ಕೆ ಎಷ್ಟು ಕೋಪ ಮಾಡ್ಕೊಂಡಿದ್ಯಾ? ಹಾಗೆ ದೊಡ್ಡವರು ಹೇಳೋದು, ಅದಕ್ಕೆ ಅವ್ರಿಗೆ ಖುಷಿ ಆಗಂಗೂ ಇರಬೇಕು, ನಮ್ಮ ಮನಸ್ಸಿಗೆ ಸಂತೋಷ ಆಗಂಗೂ ಇರಬೇಕು ಅಂತ ಹೇಳಿ ಹೇಳ್ತಾಳೆ. ಅವ್ರಿಗೆ ಸಂತೋಷ ಆಗಂಗಿದ್ರೇ ಜೀವನ ಚೆನ್ನಾಗಿರುತ್ತೆ. ಅದ್ಹೆಂಗೆ ವಿನು ಅಂತ ಹೇಳಿ ಕಣ್ಮಣಿ ಕೇಳ್ತಾಳೆ. ಅದಿಷ್ಟೇ, ಅವ್ರ ಮುಂದೆ ನೀನು ಸ್ವಲ್ಪನೇ ತಿನ್ನು, ಹೊರಗಡೆ ಹೋಗ್ಬಿಟ್ಟು ನಿನಗೆ ಏನೇನು ಇಷ್ಟ ಆಗುತ್ತೋ ಎಲ್ಲ ತಿನ್ನು. ಈಗ ರೋಡು ಚೆನ್ನಾಗಿದೆ, ಇಲ್ಲಿಂದ ಸ್ವಲ್ಪ ದೂರ ಹೋದರೆ ಸಾಕು, ಹೈವೇ ರೋಡ್ಗಳು ಇರುತ್ತೆ, ಅಲ್ಲಿ ನಿನ್ಗೆ ಏನು ಇಷ್ಟ ಆಗುತ್ತೋ ಎಲ್ಲನೂ ಸಿಗುತ್ತೆ, ಅಲ್ಲಿ ಹೋಗಿ ಚೆನ್ನಾಗಿ ತಿನ್ಕೊಂಡು ಬರ್ಬೋದು ಅಂತಂತ.
ಅಂತ ಕಣ್ಮಣಿಗೆ ಕಣ್ಮಣಿಗೆ ವಿನಂತಿ ಐಡಿಯಾ ಕೊಡ್ತಾಳೆ. ಡ್ರೈವರ್ ಸಹ ಇರ್ತಾನೆ, ಅವನಿಗೆ ಹೇಳಿದರೆ ಸಾಕು ಕರ್ಕೊಂಡು ಹೋಗ್ತಾನೆ ಬಿಡು ಅಂತ ಹೇಳಿ ಅವರು ತಿನ್ಕೊಂಡು ಬರೋಣ ಅಂತ ಹೇಳಿ ಹೊರಡ್ತಾರೆ. ವಿದ್ಯಾ ಓದ್ಕೊತಿರೋ ಸಮಯದಲ್ಲಿ ವಿದ್ಯನ್ ತಾಯಿ ಫೋನ್ ಮಾಡ್ತಾಳೆ. ನೀನು ಆರಾಮಾಗಿ ತಲುಪಿದ್ಯಾ, ನಿಮ್ಮ ಮನೆಯವರೆಲ್ಲ ನಿನ್ನ ಕರ್ಕೊಂಡ್ರಾ, ಮನೆ ಒಳಗಡೆ ಒಪ್ಕೊಂಡ್ರಾ ಅಂತ ಎಲ್ಲ ಕೇಳ್ತಾಳೆ. ಅದಕ್ಕೆ ವಿದ್ಯಾ ನೀನೇನಾದರೂ ಅವರು ನನ್ನ ಆರತಿ ಮಾಡಿ ಒಳಗಡೆ ಕರ್ಕೊತಾರೆ ಅಂತ ಅಂದ್ಕೊಂಡಿದ್ರೆ ಅದನ್ನು ಮರೆತುಬಿಡು, ನಾನೇನು ಅಂದ್ಕೊಂಡಿದ್ನೋ ಅದು ಆಗಿದೆ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ನೀನೇನು ಅಂದ್ಕೊಂಡಿದ್ದೀಯವ ಅಂತ ಹೇಳಿ ಹೇಳ್ತಾಳೆ. ನಾನು ಬಂದು ಔಟ್ ಹೌಸಲ್ಲಿದ್ದೀನಿ, ಔಟ್ ಹೌಸಲ್ಲೇ ಇರಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿ ಹೇಳ್ತಾಳೆ. ನಾನು ಅದಕ್ಕೆ ಬಾಡಿಗೆನೂ ಕೊಡ್ತಾ ಇದ್ದೀನಿ ಅಂತಲೂ ವಿದ್ಯಾ ಹೇಳ್ತಾಳೆ. ನೀನು ಯಾಕೆ ಅಲ್ಲಿದ್ಯಾ ಅಂತ ಹೇಳಿದ್ದಕ್ಕೆ ವಿದ್ಯಾ ಹೇಳ್ತಾಳೆ, ಕೋರ್ಟ್ ಆದೇಶ ಕೊಟ್ಟಿರೋದ್ರಿಂದ ಯಾರು ನನ್ನ ಇಲ್ಲಿಗೆ ಬರೋದಕ್ಕೆ ತಡೆಯೋದಕ್ಕಾಗಲ್ಲ, ಆದರೂ ನನಗೆ ಅಲ್ಲಿ ಮನೆ ಒಳಗಡೆ ಹೋಗೋದಕ್ಕೆ ಮನಸ್ಸು ಒಪ್ಪಲಿಲ್ಲ, ಹಾಗಾಗಿ ನಾನು ಔಟ್ ಹೌಸಲ್ಲಿದ್ದೀನಿ. ನಾನು ಔಟ್ ಹೌಸಲ್ಲಿ ಇರೋದಕ್ಕೆ ಅತ್ತೆನೂ ಅಮ್ಮನೂ ಒಪ್ಪಲಿಲ್ಲ, ಅವ್ರನ್ನೂ ಒಪ್ಪಿಸ್ಬಿಟ್ಟು ನನಗೆ ಔಟ್ ಹೌಸಲ್ಲಿ ಕೋರ್ಟ್ ಹೇಳಿರೋ ಆದೇಶದ ಪ್ರಕಾರ ನೀನು ಅಳಿಯಂದ್ರ ಜೊತೆ ಇರಬೇಕಲ್ಲೇನವಾ ಅಂತ ಹೇಳಿ ಕೇಳ್ತಾಳೆ. ವಿದ್ಯಾ ಅದಕ್ಕೆ ಹೇಳ್ತಾಳೆ, ಅವರು ನನ್ನ ಜೊತೆ ಇದ್ದಾರೆ ಇವಾಗ ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ಅದೆಲ್ಲ ಬಿಡು ವಿದ್ಯಾ, ನೀನೀಗ ಮನೆ ಒಳಗಡೆ ಹೋಗು ಅಂತ ಹೇಳಿದ್ದಕ್ಕೆ ವಿದ್ಯಾ, ನೀನು ಅವತ್ತು ಹೇಳಿರೋ ಒಂದು ಸುಳ್ಳಿಂದ ನನಗೆ ನಾನೇ ಶಿಕ್ಷೆ ಕೊಟ್ಕೊಂಡು ಹೊರಗಡೆ ಬಂದು ಮತ್ತೆ ನಾನು ಆ ಮನೆ ಒಳಗಡೆ ಹೋದರೆ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ದಂಗೆ ಅಲ್ವೇನವಾ ಅಂತ ಹೇಳಿ ವಿದ್ಯಾ ಅವ್ರ ಅಮ್ಮನ ಹತ್ರ ಹೇಳ್ತಾಳೆ. ಇನ್ನು ಸಾವಿತ್ರಿ, ಸೀರೆ ಸುಕ್ಕಾಗ್ಬಿಟ್ಟೈತೆ ಕಣೆ, ನಾನು ನೋಡ್ಕೊಳ್ಳೇ ಇಲ್ಲ ಅಂತ ಹೇಳಿ ವಿನಂತಿ ಹತ್ರ ಬಂದು ಹೇಳ್ತಾ ಕೂತ್ಕೊತಾಳೆ. ಅದಕ್ಕೆ ವಿನಂತಿ, ಅತ್ತೆಗೆ ಅರಿವೇ ಚಿಂತೆ ಆದರೆ ಸೊಸೆಗೆ ಇನ್ನೇನೋ ಚಿಂತೆ ಅಂತೆ ಅಂತ ಹೇಳಿ ಅಮ್ಮನಿಗೆ ಬೈತಾಳೆ. ಭದ್ರಮಾವನ್ನ ನಾವೇನೋ ಸುಟ್ಕೇಸ್ ಕೊಟ್ಟು ಕಳಿಸ್ಬಿಟ್ವಿ, ಆದರೆ ಇವಾಗ ಏನು ಮಾಡೋದು, ಭದ್ರಮ್ಮ ಅವಳ ಜೊತೆ ಇದ್ದಾಗ ಹೆಂಡತಿ ಮೇಲೆ ಪ್ರೀತಿ ಆಗ್ಬಿಟ್ರೆ ಏನಮ್ಮ ಮಾಡೋದು ಇವಾಗ ಅಂತ ವಿನಂತಿ ತಲೆ ಕೆಡಿಸ್ಕೊಂಡು ಅವ್ರ ಅಮ್ಮನ ಹತ್ರ ಹೇಳ್ತಾಳೆ. ಆ ಮೂರಡಿ ಮಾಡಿರೋದು ಅಂತಿಂತ ತಪ್ಪಲ್ಲ, ಅವಳು ಮಾಡಿರೋ ತಪ್ಪನ್ನ ಭದ್ರ ಒಪ್ಕೊಂಡ್ಬಿಡ್ತಾನೆ ಅಂದ್ಕೊಂಡಿದ್ಯಾ, ಅದೆಲ್ಲ ಆಗಲ್ಲ, ನೀನು ತಲೆ ಕೆಡಿಸ್ಕೊಬೇಡ ಸುಮ್ಮನಿರು ಅಂತ ಹೇಳಿ ಹೇಳ್ತಾಳೆ. ಆದರೂ ಅವಳ ಜೊತೇಲಿದ್ದರೆ ಮನ್ಸು ಹೊಲಿಸ್ಬಿಟ್ರೆ ಅಮ್ಮ ಅಂತ ಹೇಳಿ ಹೇಳ್ತಾಳೆ. ಆದರೂ ಅವಳು ಬಸ್ರಿ ಅಂತ ಸುಳ್ಳು ಹೇಳಿದ್ನ ಬರೆಯೋಕ್ಕಾಗ್ತದಾ, ಅವರಪ್ಪ ಅಮ್ಮ ನಮ್ಮ ಅಣ್ಣನ ಹೆಸರು ಹೇಳ್ಕೊಂಡು ಮೋಸ ಮಾಡಿರೋದನ್ನ ಮರೆಯೋಕ್ಕಾಗತ್ತಾ, ಇದೆಲ್ಲ ಭದ್ರಳ ಮನಸ್ಸಿಗೆ ಗಾಯ ಮಾಡಿದೆ, ಇಷ್ಟು ಈಸಿಯಾಗಿ ಅವನ್ನ ಬಲೆ ಹಾಕ್ಕೊಳಕ್ಕಾಗಲ್ಲ, ನೀನೇನು ಯೋಚನೆ ಮಾಡಬೇಡ ಸುಮ್ಮನಿರು ವಿನಂತಿ ಅಂತ ಹೇಳಿ ಸಾವಿತ್ರಿ ವಿನಂತಿನ ಸಮಾಧಾನ ಮಾಡ್ತಾಳೆ. ಆದರೂ ವಿನಂತಿಗೆ ಇನ್ನೂ ಭಯ ಇದೆ, ಕಾಲ ಕಳೆದಂಗೆ ಗಾಯನೂ ವಾಸಿ ಆಗುತ್ತೆ ಅಂದರೆ ಏನವ್ವ ಮಾಡೋದು ಅಂತ ಹೇಳಿ ಕೇಳ್ತಾಳೆ. ಸಾವಿತ್ರಿ ಹೇಳ್ತಾಳೆ, ಗಾಯ ಒಣಗಿದ್ರು ವಾಸಿಯಾದರೂ ಸಹ ಗುರುತು ಹಂಗೆ ಉಳ್ಕೊತೈತೆ ಕಣೆ ಅಂತ ಹೇಳಿ, ಹಾಗಾದರೆ ಅವರಿಬ್ಬರು ಸೇರಲ್ಲ ಅಂತ ಹೇಳ್ತಿದ್ಯಾ ಅಂತ ಹೇಳಿ ವಿನಂತಿನೂ ಹೇಳ್ತಾಳೆ. ನಂಬಿಕೆ ಹೊಡೆದಿರೋ ಜಾಗದಲ್ಲಿ ಪ್ರೀತಿಗೆ ಬೆಲೆ ಇರಲ್ಲ, ಮನಸ್ಸು ದೂರನೇ ಉಳಿಯುತ್ತೆ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ವಿದ್ಯಾ ಅವರ ಅಮ್ಮ, ಯಾಕೆ ಹಿಂಗೆಲ್ಲ ಮಾಡ್ತಾ ಇದೀಯಾ ನೀನು ಅಂತ ಹೇಳಿ ವಿದ್ಯನ ಹತ್ರ ಕೇಳ್ತಿರ್ತಾಳೆ. ನೋಡವ್ವ, ನಾನು ಇಲ್ಲಿಗೆ ಬಂದಿರೋದು ಅವರೇ ನನ್ನ ಮಗಿನ ತಂದೆ ಅಂತ ಅವ್ರು ಒಪ್ಕೋಬೇಕು, ಅದಕ್ಕೋಸ್ಕರ ಬಂದಿದ್ದೀನಿ, ಅಷ್ಟೇ ಅಲ್ಲ ಕಣವ್ವ, ನಾನು ಮನೆ ಬಾಡಿಗೆ ಸಹ ಕೊಡ್ತಾ ಇರ್ತಾರೆ. ಲೇ, ಏನೇ ಹೇಳ್ತಾ ಇದೆಯಾ, ನಿಮ್ಮ ಮನೇಲಿ ನೀನೇ ಇರೋದಕ್ಕೆ ಬಾಡಿಗೆ ಯಾಕೆ ಕೊಡ್ತಾ ಇದೆಯಾ, ನೋಡು ಅವ್ರ ವಂಶದ ಕುಡಿನ ಹೊತ್ಕೊಂಡಿರೋಳು ನೀನು, ಮರಿಬೇಡ ಅದನ್ನು ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ವಿದ್ಯಾ, ಅದು ನನಗೂ ಗೊತ್ತು, ಮತ್ತು ಅಂದರೂ ಯಾಕೆ ಈ ಥರ ಹಠ ಮಾಡ್ತಾ ಇದೆಯಾ ವಿದ್ಯಾ ಅಂತ ಹೇಳಿ ವಿದ್ಯಾ ಅವ್ರ ಅಮ್ಮ ಹೇಳ್ತಾಳೆ, ಈ ಮೊಂಡು ಹಠ ಎಲ್ಲ ಬಿಟ್ಟು ನೀನೀಗ ಮನೆ ಒಳಗಡೆ ಹೋಗು ಅಂತ ಹೇಳಿ. ಅದಕ್ಕೆ ವಿದ್ಯಾ, ನೀವೇನೇ ಹೇಳಿದ್ರು ನಾನು ಕೇಳೋದಿಲ್ಲ, ಎಲ್ಲ ನನಗೆ ಗೊತ್ತಿದೆ, ಇದು ನನ್ನ ಜೀವನ, ನನಗೆ ಹೆಂಗೆ ಬೇಕೋ ಹಂಗಿರೋದಕ್ಕೆ ಬಿಡು, ಸರಿ ಆಯಿತು, ನನಗೀಗ ಓದ್ಕೊಳ್ಳೋಕ್ಕೆ ಬಿಡು ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾಳೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗಿದೆ.